ಹೋಗ್ಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡ್ಲೇಬೇಕು ಅವರಿಗೆ. ಅದನ್ನ ನಾವಿಲ್ಲ ಅಂತ ಹೇಳಂಗ ಕಡ್ಡಾಯವಾಗಿ ರೂಲ್ಸ್ ತರ್ತಾ ಇದೀವಿ ಅದನ್ನ ಇನ್ಮೇಲೆ. ಅದು ಹೆಣ್ಮಕ್ಳಿಗೆ, ಯಾಕಂದ್ರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತೆ ಜಸ್ಟ್ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲರೂ ಕೂಡ ಸಂಸಾರ ಶುರು ಆಗ್ತಕ್ಕಂಥ ಅಡಿಷನಲ್ ಜೀವಗಳು ಅವ್ರ ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾದ. ಅದು ನೀವು ಬೆಳಗಾಮಲ್ಲಿ ಕೊಟ್ರಿ, ಇಲ್ಲೂ ಕೊಟ್ರಿ ನನಗೆ ಕೊಟ್ಟಾಗೆಲ್ಲ ನನಗೆ ಕಾನೂನಿನ ತೊಡಕಿರುತ್ತು, ಆದ್ರೆ ಮಾನವೀಯತೆಯನ್ನ ಸರ್ಕಾರದಲ್ಲಿ ಇಲ್ಲ ಅಂದ್ರೆ ತಪ್ಪಾಗ್ತದೆ. ಅದಕ್ಕೆ ನಾವೇನ್ ಮಾಡಿದ್ವಿ, 15 ದಿವಸ. ಅದ್ರ ಜೊತೆಗೆ ಅದು ಒಂದು ಸ್ಮಾಲ್ ಕರೆಕ್ಷನ್ ಇದೆ, ಬ್ರಾಕೆಟ್ ಅಲ್ಲಿ ಹಾಕ್ಬೇಕಾಯ್ತು. 5 ವರ್ಷ ಕೌನ್ಸಿಲಿಂಗ್ ಇರೋದ್ರಿಂದ ನಾನು ಎಲ್ಲಿ ಬೇಕು ಅಲ್ಲಿ ನಾನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಅವರಿಗೆ ಕ್ಯಾಟಗರಿನ ಕೊಟ್ಟು ಬಿಡ್ತೀವಿ. ಅವರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್. ಅವ್ರು ಎಲ್ಲಿ ಹೋಗ್ಬೇಕೋ ಅವ್ರು 5 ವರ್ಷ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕೊಡ್ತೀವಿ. ಯಾಕಂದ್ರೆ ಇದೆಲ್ಲದೂ ಕೂಡ ಕೌನ್ಸಿಲಿಂಗ್. ಐ ಕಾಂಟ್ ಟ್ರಾನ್ಸ್ಫರ್ ಎನಿಬಡಿ. ಅದ್ರೊಳಗೆ ಒಂದು ಬ್ರಾಕೆಟ್ ಅಲ್ಲಿ ಹಾಕ್ಬೇಕಾಯ್ತು ಕೌನ್ಸಿಲ್ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಎನಿ ಟೀಚರ್ಸ್ ಆರ್ ಅಂಡರ್ ಕೌನ್ಸಿಲಿಂಗ್. ಅಂಡ್ ಸೆಕೆಂಡ್, ಈ ಸತಿ ಹೊಸದಾಗಿ ಮಾಡಿದೀವಿ, ಯಾವ್ದಾದ್ರು ಟೀಚರ್ ಅನಿವಾರ್ಯವಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ಪಂದನೆ ಮಾಡ್ಬೇಕಾಗ್ತದೆ. ಅವರು ಲೀವಿಗೆ ಹೋದಾಗ ಅತಿಥಿ ಶಿಕ್ಷಕರನ್ನ 100ಕ್ಕೆ 100 ಕೊಟ್ಟೆ ಕೊಡ್ತೀವಿ. ಅದನ್ನ ಮುಂದಿನ ವರ್ಷದಿಂದ ಈಗಾಗಲೇ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ, ಆಟೋಮೆಟಿಕಲಿ ವಿ ಹ್ಯಾವ್ ಟು ಗಿವ್. ಯಾಕಂದ್ರೆ ಅಲ್ಲಿ ಮತ್ತೆ ನೆಕ್ಸ್ಟ್ ಮಕ್ಕಳಿಗೆ, ಯಾಕಂದ್ರೆ ಅವರು ಮಕ್ಕಳೇ, ಅವರಿಗೆ ಎಜುಕೇಶನ್ಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಈ ತೀರ್ಮಾನವನ್ನು ತಗೊಂಡಿದೀವಿ. ಅತಿಥಿ ಶಿಕ್ಷಕರನ್ನ ಕೊಟ್ಟೆ ಕೊಡ್ತೀವಿ. ಇದನ್ನ ಒಂದು ರೀತಿಯಲ್ಲಿ ನಾವೆಲ್ಲ ಹಿರಿಯರ ಜೊತೆಗೆಲ್ಲ ಮಾತಾಡ್ಬೇಕಾದ್ರೆ ಇದು ಸುಮ್ಮನೆ ಜನರಲ್ ಆಗಿ ಚರ್ಚೆ ಮಾಡಿದ್ವಿ. ಈಗ ಅನುಷ್ಠಾನ ಮಾಡೋದ್ರಲ್ಲಿ 100ಕ್ಕೆ 100 ಮಾಡ್ತೀವಿ. ಅತಿಥಿ ಶಿಕ್ಷಕರ ವೇತನ ಏನಿರುತ್ತೆ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದನ್ನ ಇಂಥ ಕೇಸ್ಗಳಿಗೆ ಮಾತ್ರ. ಇಲ್ಲಾಂದ್ರೆ ಏನಾಗುತ್ತೆ, ಕೈ ಸರಿ ಇಲ್ಲ ಕಾಲ್ ಸರಿ ಇಲ್ಲ ಅಂದ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ತಂದು ಅವ್ರು ರಜಾ ಹಾಕ್ಬಿಟ್ಟು ಬೇರೆಯವ್ರನ್ನ ಅತಿಥಿ ಶಿಕ್ಷಕರನ್ನ ಕೊಡಕ್ ಆಗೋದಿಲ್ಲ. ಇಲ್ಲಾಂದ್ರೆ ಬೇಕಾದ್ರೆ ಅವರೇ ಕೆಲವರು ಅತಿಥಿ ಶಿಕ್ಷಕರನ್ನ ಹಾಕ್ಬಿಡ್ತಾರೆ. ಆ ತರ ತೊಂದರೆ ಆಗಬಾರ್ದು. ಇಲಾಖೆಯಲ್ಲಿ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಕ್ಕಂಥ ಕೆಲಸವನ್ನ ಮತ್ತೆ ಅತಿಥಿ ಶಿಕ್ಷಕರನ್ನ ಈ ಕ್ಯಾಟಗರಿಗೆ ಕೊಟ್ಟೆ ಕೊಡ್ತೀವಿ. ಬಿಫೋರ್ June 1 ಅಂದ್ರೆ May 30 June 1 ಸ್ಕೂಲ್ ಶುರು ಆಗಸ್ಟಿಗೆ ಕಂಪ್ಲೀಟ್ ಆಗಿ ಏನು ಟೀಚರ್ಸ್ ಟ್ರಾನ್ಸ್ಫರ್ಸ್ ಕೌನ್ಸಿಲಿಂಗ್ ಮೂಲಕ ಏನಾಗಬೇಕು ಅದನ್ನ ಮುಗಿಸ್ಬಿಡ್ತೀವಿ. ಸೊ ಇದ್ರದ್ದೆಲ್ಲದು ಗೊತ್ತಾಗುತ್ತೆ, ಆಟೋಮೆಟಿಕಲಿ ನಾವು ಕೊಡ್ತೀವಿ. ಬಟ್ ಮೆಟರ್ನಿಟಿ ಲೀವ್ ಏನಿದೆ ಆ ವರ್ಷದೊಳಗೆ ಎನಿ ಟೈಮ್ ಅವ್ರು ಕೇಳ್ಬೋದು, ಗೊತ್ತಾಗೋದಿಲ್ಲ. ಅದಕ್ಕೆ ಅತಿಥಿ ಶಿಕ್ಷಕರನ್ನ ಕೊಡ್ತೀವಿ. ಮೆಟರ್ನಿಟಿ ಲೀವ್ಗೆ ಹೋಗ್ಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡ್ಲೇಬೇಕು ಅವರಿಗೆ. ಅದನ್ನ ನಾವಿಲ್ಲ ಅಂತ ಹೇಳಂಗ ಕಡ್ಡಾಯವಾಗಿ ರೂಲ್ಸ್ ತರ್ತಾ ಇದೀವಿ ಅದನ್ನ ಇನ್ಮೇಲೆ. ಅದು ಹೆಣ್ಮಕ್ಳಿಗೆ, ಯಾಕಂದ್ರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತೆ ಜಸ್ಟ್ ಮದುವೆ ಆಗಿರ್ತಾರೆ, ಅವ್ರಿಗೆಲ್ಲರೂ ಕೂಡ ಸಂಸಾರ ಶುರು ಆಗ್ತಕ್ಕಂಥ ಅಡಿಷನಲ್ ಜೀವಗಳು ಅವ್ರ ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾದ. ಅದು ನೀವು ಬೆಳಗಾಮಲ್ಲಿ ಕೊಟ್ರಿ, ಇಲ್ಲೂ ಕೊಟ್ರಿ ನನಗೆ ಕೊಟ್ಟಾಗೆಲ್ಲ ನನಗೆ ಕಾನೂನಿನ ತೊಡಕಿರುತ್ತು, ಆದ್ರೆ ಮಾನವೀಯತೆಯನ್ನ ಸರ್ಕಾರದಲ್ಲಿ ಇಲ್ಲ ಅಂದ್ರೆ ತಪ್ಪಾಗ್ತದೆ. ಅದಕ್ಕೆ ನಾವೇನ್ ಮಾಡಿದ್ವಿ, 15 ದಿವಸ. ಅದ್ರ ಜೊತೆಗೆ ಅದು ಒಂದು ಸ್ಮಾಲ್ ಕರೆಕ್ಷನ್ ಇದೆ, ಬ್ರಾಕೆಟ್ ಅಲ್ಲಿ ಹಾಕ್ಬೇಕಾಯ್ತು. 5 ವರ್ಷ ಕೌನ್ಸಿಲಿಂಗ್ ಇರೋದ್ರಿಂದ ನಾನು ಎಲ್ಲಿ ಬೇಕು ಅಲ್ಲಿ ನಾನು ಮಾಡಕ್ಕಾಗಲ್ಲ. ಯಾಕಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಅವರಿಗೆ ಕ್ಯಾಟಗರಿನ ಕೊಟ್ಟು ಬಿಡ್ತೀವಿ. ಅವರಿಗೆಲ್ಲ ಫಸ್ಟ್ ಪ್ರಿಫರೆನ್ಸ್. ಅವ್ರು ಎಲ್ಲಿ ಹೋಗ್ಬೇಕೋ ಅವ್ರು 5 ವರ್ಷ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕೊಡ್ತೀವಿ. ಯಾಕಂದ್ರೆ ಇದೆಲ್ಲದೂ ಕೂಡ ಕೌನ್ಸಿಲಿಂಗ್. ಐ ಕಾಂಟ್ ಟ್ರಾನ್ಸ್ಫರ್ ಎನಿಬಡಿ. ಅದ್ರೊಳಗೆ ಒಂದು ಬ್ರಾಕೆಟ್ ಅಲ್ಲಿ ಹಾಕ್ಬೇಕಾಯ್ತು ಕೌನ್ಸಿಲ್ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ಎನಿ ಟೀಚರ್ಸ್ ಆರ್ ಅಂಡರ್ ಕೌನ್ಸಿಲಿಂಗ್. ಅಂಡ್ ಸೆಕೆಂಡ್, ಈ ಸತಿ ಹೊಸದಾಗಿ ಮಾಡಿದೀವಿ, ಯಾವ್ದಾದ್ರು ಟೀಚರ್ ಅನಿವಾರ್ಯವಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ಪಂದನೆ ಮಾಡ್ಬೇಕಾಗ್ತದೆ. ಅವರು ಲೀವಿಗೆ ಹೋದಾಗ ಅತಿಥಿ ಶಿಕ್ಷಕರನ್ನ 100ಕ್ಕೆ 100 ಕೊಟ್ಟೆ ಕೊಡ್ತೀವಿ. ಅದನ್ನ ಮುಂದಿನ ವರ್ಷದಿಂದ ಈಗಾಗಲೇ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ, ಆಟೋಮೆಟಿಕ್